ಹಾಯ್ ಫ್ರೆಂಡ್ಸ್, ನಾನು ರಶ್ಮಿ. ಇವತ್ತು ನೀರುಳ್ಳಿ ಬೆಳ್ಳುಳ್ಳಿ ಹಾಕದೆ ತುಂಬ ಸಿಂಪಲ್ ಆಗಿರುವ ಹಾಗೂ ರುಚಿಕರವಾದ ಬೇಳೆ ತೊವೆ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಹಿಂಗು, ಬೇಳೆ, ತುಪ್ಪ, ನೀರು. ಮೊದಲಿಗೆ ಕುಕ್ಕರಲ್ಲಿ ತೊಳೆದ ತೊಗರಿಬೇಳೆ, ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ನೋಡಿ ಈ ಥರ ಮಾಡಿ ಹಾಕಿ ಚೆನ್ನಾಗಿ ಬೇಯಿಸಬೇಕು. ನೋಡಿ ಬೇಳೆ ಬೆಂದಿದೆ. ಈಗ ಬೇರೆ ಪಾತ್ರೆಗೆ ಹಾಕೋಣ. ಈಗ ನೀರು ಬೇಕಿದ್ರೆ ಸೇರಿಸಬಹುದು. ತುಂಬ ತೆಳ್ಳಗಾದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಸೊ ಹದವಾಗಿ ನೋಡಿಬಿಟ್ಟು ನೀರು ಸೇರಿಸಿ ಚೆನ್ನಾಗಿ ಕುದಿಸಬೇಕು. ಅದು ಕುದಿಯುವಷ್ಟರಲ್ಲಿ ಹಿಂಗಿನ ನೀರು ರೆಡಿ ಮಾಡೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಉಪ್ಪು ಮತ್ತು ಆಗಲೇ ರೆಡಿ ಮಾಡಿಟ್ಟ ಹಿಂಗಿನ ನೀರು ಸೇರಿಸೋಣ. ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರೆ ಅಂದರೆ ಸಡನ್ನಾಗಿ ರೆಡಿ ಮಾಡಬೇಕಾದ್ರೆ ಇದನ್ನು ಆರಾಮದಲ್ಲಿ ಊಟಕ್ಕೆ ರೆಡಿ ಮಾಡ್ಬೋದು ಫ್ರೆಂಡ್ಸ್. ಈಗ 1-2 ನಿಮಿಷ ಕುದಿಯಲು ಬಿಟ್ಟು ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ ತುಪ್ಪ, ಸಾಸಿವೆ, ಕರಿಬೇವು ಹಾಗೂ ಒಣಮೆಣಸಿನಕಾಯಿ. ಇದು ಅನ್ನದ ಜೊತೆ ಮಾತ್ರವಲ್ಲ, ಇಡ್ಲಿ ಜೊತೆ ಹಾಗೂ ಮಂಗಳೂರು ಬನ್ಸು ಜೊತೆನೂ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.